ಆರುದ್ರ ದರ್ಶನಂ ಅಂದರೆ ಏನು? ಇದನ್ನು ಹೇಗೆ ಆಚರಿಸಲಾಗುತ್ತೆ? ಆರುದ್ರ ದರ್ಶನಂ ಯಾವ ದೇವರಿಗೆ ಸಂಬಂಧಪಟ್ಟಿರೋಂಥ ದೇವರಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಆರುದ್ರ ದರ್ಶನವು ಭಗವಾನ್ ಶಿವನ ಕಾಸ್ಮಿಕ್ ಮೋಹಕ ನೃತ್ಯವನ್ನು ಸ್ಮರಿಸುವ ಮಂಗಳಕರ ದಿನವಾಗಿದೆ. ಇದು ಪಂಚಕೃತ್ಯಗಳ ಸಾಂಕೇತಿಕ ಪ್ರಾತಿನಿಧ್ಯ ಅಥವಾ ಸೃಷ್ಟಿ, ಸ್ಥಿತಿ ಅಂದರೆ ಸಂರಕ್ಷಣೆ, ಲಯ, ವಿನಾಶ, ತಿರೋಭವ, ಮರೆಮಾಚುವಿಕೆ ಮತ್ತು ಪುನರ್ಜೀವನ ಮತ್ತು 5 ಕರ್ತವ್ಯಗಳು ಅನುಗ್ರಹ, ಮೋಕ್ಷ. ಆರುದ್ರ ದರ್ಶನಂ ಅನ್ನು ಪೂರ್ಣಿಮೆಯಂದು ಅಥವಾ ಹುಣ್ಣಿಮೆಯ ರಾತ್ರಿಯಲ್ಲಿ ಆರುದ್ರ ಜನ್ಮ ನಕ್ಷತ್ರದೊಂದಿಗೆ ಮಾರ್ಗಾಜಿಯಲ್ಲಿ ಆಚರಿಸಲಾಗುತ್ತೆ. ಇದನ್ನು ವರ್ಷದ ದೀರ್ಘ ರಾತ್ರಿ ಎಂದು ಪರಿಗಣಿಸಲಾಗಿದೆ. 2025ರಲ್ಲಿ ಆರುದ್ರ ದರ್ಶನವನ್ನು ಯಾವಾಗ ಆಚರಿಸಲಾಗುತ್ತೆ? ಆರುದ್ರ ದರ್ಶನದ ದಿನವನ್ನು ತಿರುವಾದಿರೈ ನಕ್ಷತ್ರದಂದು ಆಚರಿಸಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ಅರುದಾರ ಅಥವಾ ತಿರುವತಿರೈ ಎಂದು ಕರೆಯಲ್ಪಡುವ ಆರ್ದ್ರ ನಕ್ಷತ್ರ 27 ನಕ್ಷತ್ರಗಳಲ್ಲಿ 6ನೇ ನಕ್ಷತ್ರವಾಗಿದೆ. ಆರುದ್ರ ದರ್ಶನಂ ಸೋಮವಾರ ಜನವರಿ 13, 2025ರಂದು ಬರುತ್ತೆ. ತಿರುವತಿರೈ ನಕ್ಷತ್ರಂ ಪ್ರಾರಂಭವಾಗುತ್ತದೆ ಜನವರಿ 12, 2025ರಂದು. 11:24 ತಿರುವಾತಿರೈ ನಕ್ಷತ್ರ ಕೊನೆಗೊಳ್ಳುತ್ತದೆ ಜನವರಿ 13, 2025ರಂದು 10:38ಕ್ಕೆ ಕೊನೆಗೊಳ್ಳುತ್ತೆ. ಆರುದ್ರ ದರ್ಶನದ ಮಹತ್ವ. ಭಗವಾನ್ ಶಿವನು ನಟರಾಜನಾಗಿ ಶಿವನ ಕಾಸ್ಮಿಕ್ ನೃತ್ಯವನ್ನು ಪ್ರತಿನಿಧಿಸುತ್ತಾನೆ. ಇದು ಬ್ರಹ್ಮಾಂಡದ ದೈವಿಕ ನಿಯಂತ್ರಣದ 5 ಪಟ್ಟು ಅಂಶಗಳನ್ನು ಸಂಕೇತಿಸುತ್ತದೆ: ಸೃಷ್ಟಿ, ಸಂರಕ್ಷಣೆ, ವಿನಾಶ, ಭ್ರಮೆ ಮತ್ತು ಅನುಗ್ರಹ. ಭಗವಾನ್ ಶಿವ ನೃತ್ಯ ಮಾಡುವಾಗ ಅವನ ಚಲನೆಗಳ ಮೂಲಕ ವಸ್ತು, ಶಕ್ತಿ ಮತ್ತು ಶಬ್ದವನ್ನು ರಚಿಸಲಾಗುತ್ತೆ. ಗುಣಗಳು ಸ್ವತಃ ಪ್ರಕಟವಾಗುತ್ತವೆ ಮತ್ತು ಎಲ್ಲ ಗೋಳಗಳು ತಮ್ಮ ಪರಮಾಣು ಶಕ್ತಿಯೊಂದಿಗೆ ಅವನ ದೇಹದ ಚಲನೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಚಿರತೆಯ ಚರ್ಮದ ಬಟ್ಟೆಗಳು ಅವನ ದೇಹದಿಂದ ಸುತ್ತುತ್ತಿರುವಾಗ ಅವನ ಜಡೆ ಕೂದಲು ಚಿಮ್ಮುತ್ತಿರುವುದು ಕಂಡುಬರುತ್ತದೆ ಮತ್ತು ಅವನ ಗತಿಯಿಂದ ಅವನ ಕುತ್ತಿಗೆಯಿಂದ ಎಸೆದ ಸರ್ಪವು ಸುರುಳಿಯಾಗಲು ಕಷ್ಟವಾಗುತ್ತದೆ. ಆದರೆ ದೇವತೆಗಳು ಮತ್ತು ಗಣಗಳ ಕಾಸ್ಮಿಕ್ ನೃತ್ಯವನ್ನು ವೀಕ್ಷಿಸಲು ಸೇರುತ್ತಾರೆ. ಮೂಲಭೂತವಾಗಿ ಕಾಸ್ಮಿಕ್ ಗೋಳಗಳ ಈ ನೃತ್ಯವು ವಸ್ತುಗಳನ್ನು ಮಾಡುವ ಮತ್ತು ಅವುಗಳನ್ನು ನಾಶ ಮಾಡುವ ಅಂತ್ಯವಿಲ್ಲದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಬಾಹ್ಯಾಕಾಶದಲ್ಲಿ ಈ ನೃತ್ಯವು ಎಲ್ಲ ಶಕ್ತಿಯಿಂದ ಬರುತ್ತದೆ ಮತ್ತು ಅದು ಪ್ರತಿ ಕಣದಲ್ಲೂ ನಡೆಯುತ್ತದೆ. ಆರುದ್ರ ದರ್ಶನ ನೃತ್ಯವು ಭಗವಾನ್ ಶಿವನ ಸಂತೋಷದ ನೃತ್ಯವನ್ನು ಗೌರವಿಸುತ್ತದೆ. ಚಿದಂಬರಂ ನಟರಾಜ ದೇವಸ್ಥಾನದಲ್ಲಿ ನಡೆಯುವ ಆರುದ್ರ ದರ್ಶನದ ಮಾರ್ಗಾಜಿ ಬ್ರಹ್ಮೋತ್ಸವದ ಪ್ರಮುಖ ಭಾಗವಾಗಿದೆ. 6 ತಲೆಯ ಕಾರ್ತಿಕೇಯನು ವೃತ್ತಾಕಾರದ ಡ್ರಮ್ ಮತ್ತು ಗಂಟೆಯನ್ನು ಬಾರಿಸುತ್ತಾನೆ ಮತ್ತು 4 ಶಸ್ತ್ರಸಜ್ಜಿತ ಭಗವಾನ್ ಗಣೇಶನು ಭಗವಾನ್ ಶಿವನ ಪತಿಯಾದ ಪಾರ್ವತಿ ದೇವಿಯೊಂದಿಗೆ ವೀಣೆಯನ್ನು ನುಡಿಸುತ್ತಾನೆ. ನಂದಿ, ಗೂಳಿ ಭಗವಾನ್ ಶಿವನ ಆರ್ಕೆಸ್ಟ್ರಾ ರಚಿಸಿ ಸಂಗೀತವನ್ನು ಆಲಿಸುತ್ತಾ ಗಮನ ಸೆಳೆದಿತ್ತು. ಬಾಣಾಸುರ ಭಗವಾನ್ ವಿಶ್ವನ ಕಟ್ಟ ಭಕ್ತರು ಬ್ರಹ್ಮಾಂಡ ಘಟನೆಯಲ್ಲಿ ಅಸಂಖ್ಯಾತ ಡ್ರಮ್ಸ್ ಮತ್ತು ಇತರ ವಾದ್ಯಗಳನ್ನು ನುಡಿಸಿದರು. ತಿರುವಲಂಕಾಡು ದೇವಸ್ಥಾನ, ನೆಲ್ಲಯ್ಯಪ್ಪರ್ ದೇವಸ್ಥಾನ, ಕುಟ್ರಾಲನಾಥರ್ ದೇವಸ್ಥಾನ, ತಿರುವಾರೂರು ದೇವಸ್ಥಾನ, ಪಾಲಿಲಿಸ್ಟರ್ ದೇವಸ್ಥಾನ ಮತ್ತು ಪ್ರಪಂಚದಾದ್ಯಂತ ಹಲವಾರು ಭಗವಾನ್ ಶಿವ ದೇವಾಲಯಗಳಲ್ಲಿ ಇದನ್ನು ಉತ್ಸಾಹದಿಂದ ಆಚರಿಸಲಾಗುತ್ತೆ. ಶಿವನ ನೃತ್ಯದ ಮಹತ್ವ. ಶಿವನ ಕಾಸ್ಮಿಕ್ ನೃತ್ಯವು ರೂಪಾಂತರದ ಅಂತ್ಯವಿಲ್ಲದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಶಿವನು ನಟರಾಜನಾಗಿ ಬ್ರಹ್ಮಾಂಡದ ಆವರ್ತಕ ಅಥವಾ ಆವರ್ತಕ ಸ್ವಭಾವದ ಬೆರಗುಗೊಳಿಸುವ ಮತ್ತು ಬೆರಗುಗೊಳಿಸುವ ಪ್ರಾತಿನಿಧ್ಯವನ್ನು ಚಿತ್ರಿಸುತ್ತಾನೆ. ನಟರಾಜನು ನಟಿಸುವ ಶಿವನ ಚಿತ್ರಣವಾಗಿದೆ. ಇದು ಸರ್ವೋಚ್ಚ ದೇವರಾಗಿದ್ದು ಬ್ರಹ್ಮಾಂಡದ ಆನಂದ ಮತ್ತು ಭಾವಪರವಶ ನರ್ತಕಿಯಾಗಿ ಅವರ ನೃತ್ಯವನ್ನು ಲಾಸ್ಯ ಎಂದು ಕರೆಯಲಾಗುತ್ತೆ. ಆದರೆ ನೃತ್ಯದ ಅನುಕ್ರಮಗಳ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ನಾದಂತ ಅಥವಾ ತಾಂಡವಂ ಎಂದು ಕರೆಯಲಾಗುತ್ತೆ. ನಾದಂತ ಶಿವನ ನೃತ್ಯ ಪ್ರಕೃತಿಯ ಕಾಸ್ಮಿಕ್ ಶಕ್ತಿಗಳ ಪರಸ್ಪರ ಕ್ರಿಯೆ ಮತ್ತು ಸಾಕಾರ ಮತ್ತು ಬ್ರಹ್ಮಾಂಡದೊಳಗಿನ ಎಲೆಕ್ಟ್ರಾನಿಕ್ ಶಕ್ತಿಯ ನಾಡಿ ಸಂಕೇತವಾಗಿದೆ. ನಾದದಂತ ನೃತ್ಯದಲ್ಲಿ ಶಿವನು ತನ್ನ ಪವಿತ್ರತೆಯ ಚಲನಾತ್ಮಕ ಭಾಗವನ್ನು ನಿರೂಪಿಸಿದ್ದಾನೆ. ಇದು ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿಸುವ, ಉಳಿಸಿಕೊಳ್ಳುವ ಮತ್ತು ಅಂತಿಮವಾಗಿ ನಾಶಪಡಿಸುವ ಆಧಾರವಾಗಿರುವ ಶಕ್ತಿಯಾಗಿದೆ. ಅವರು ಕರ್ಮ ನೃತ್ಯವನ್ನು ಮಾಡುವ ಪರಮ ಬುದ್ಧಿವಂತಿಕೆಯ ದೈವಿಕ ಆತ್ಮದ ಸಾಕಾರವಾಗಿದೆ. ನೃತ್ಯ ತಾಂಡವ ವಿನಾಶವನ್ನು ಪ್ರತಿನಿಧಿಸುವ ಹಿಂಸಾತ್ಮಕ ಮತ್ತು ಪರಿಣಾಮಕಾರಿ ನೃತ್ಯವಾಗಿದೆ. ಈ ವಿನಾಶವು ದಣಿದ ಪ್ರಪಂಚದ ಕಲ್ಪನೆಗಳ ಡಿಸ್ಕನ್ಸ್ಟ್ರಕ್ಷನ್ ಸಂಬಂಧಿಸಿದೆ. ದಣಿದ ದೃಷ್ಟಿಕೋನಗಳು ಮತ್ತು ದಣಿದ ಜೀವನ ಸಾರಾಂಶವೆಂದರೆ ಲಾಸ್ಯ ಮತ್ತು ತಾಂಡವ ಶಿವನ ಸ್ವಭಾವದ 2 ಅಂಶಗಳಾಗಿವೆ.
ಅವನು ನಿರ್ಮಿಸುವ ಸಲುವಾಗಿ ಕೆಡವುತ್ತಾನೆ, ಪುನಃ ನಿರ್ಮಿಸುವ ಸಲುವಾಗಿ ಕೆಳಗೆ ಇಳಿಯುತ್ತಾನೆ. ಅವರ ಅದ್ಭುತ ನಟರಾಜ ಚಿತ್ರಣದಲ್ಲಿ ಸಣ್ಣ ಡ್ರಮ್ ಹಿಂದಿರುವ ಮೇಲಿನ ಎಡಗೈ ಸೃಷ್ಟಿಯನ್ನ ಪ್ರತಿನಿಧಿಸುತ್ತದೆ. ಮೇಲಿನ ಬಲಗೈ ಬೆಂಕಿ ವಿನಾಶವನ್ನ ಪ್ರತಿನಿಧಿಸುತ್ತದೆ. ಅಭಯ ಮುದ್ರೆ ತೋರಿಸುವ ಎರಡನೇ ಬಲಗೈ ರಕ್ಷಣೆ ಮತ್ತು ಎರಡನೇ ಎಡಗೈ ತೋರಿಸುತ್ತಿದೆ. ಅವನ ಪಾದಗಳಿಗೆ ಮೋಕ್ಷ ಮತ್ತು ಅನುಗ್ರಹವನ್ನ ಪ್ರತಿನಿಧಿಸುತ್ತದೆ. ಎಲ್ಲವೂ ಬೆಂಕಿಯಿಂದ ಉಂಗುರದೊಳಗೆ ಬ್ರಹ್ಮಾಂಡದ ಎಲ್ಲ 4 ತಿಳಿದಿರುವ ಪ್ರಾತಿನಿಧ್ಯಗಳನ್ನು ಹೊಂದಿರುವ ನಿರಂತರ ಚಕ್ರವನ್ನು ಪ್ರತಿನಿಧಿಸುತ್ತದೆ. ನಟರಾಜನು ಬ್ರಹ್ಮಾಂಡವನ್ನು ಒಳಗೊಂಡಿರುವ 5 ಅಂಶಗಳನ್ನು ಗೋಚರವಾಗುವಂತೆ ಮಾಡ್ತಾನೆ. ಬೆಂಕಿಯ ಅಂಶವನ್ನು ಅವನ ಎಡಗೈಯಲ್ಲಿರುವ ಜ್ವಾಲೆಯಿಂದ ಪ್ರತಿನಿಧಿಸಲಾಗುತ್ತೆ. ಗಾಳಿಯ ಅಂಶವನ್ನು ಡಮರು ಪ್ರತಿನಿಧಿಸುತ್ತದೆ. ಅದರೊಳಗಿನ ಗಾಳಿಯಿಂದ ಧ್ವನಿ ಮತ್ತು ಕಂಪನ ಸಾಧ್ಯವಾಗುತ್ತದೆ. ಇದಲ್ಲದೆ ಅವನ ಕುತ್ತಿಗೆಯ ಸುತ್ತಲಿನ ಹಾವು ಗಾಳಿಯನ್ನು ಸಂಕೇತಿಸುತ್ತದೆ, ಏಕೆಂದರೆ ಹಾವು ನಮ್ಮ ವ್ಯವಸ್ಥೆಯಾದ್ಯಂತ ಗಾಳಿಯು ಆಮ್ಲಜನಕ ಕೆಳಗೆ ಇಳಿಯುತ್ತದೆ. ನಾವು 5ನೇ ಅಂಶವನ್ನು ನೋಡಲು ಸಾಧ್ಯವಿಲ್ಲ, ಆಕಾಶ, ಅಥವಾ ಇದು ಅವನ ಸ್ಥಿರವಾದ ಬಲಗಾಲು ಮತ್ತು ಅವನ ಎತ್ತಿದ ಪಾದದ ನಡುವಿನ ಶೂನ್ಯವಾಗಿದೆ. ಅವನು ನೃತ್ಯ ಮಾಡುವ ಕುಬ್ಜ ಭೂಮಿಯ ಅಂಶವನ್ನು ಸಾಕಾರಗೊಳಿಸುತ್ತಾನೆ ಮತ್ತು ನೀರಿನ ಅಂಶವನ್ನು ಗಂಗಾ ದೇವತೆಗೆ ಪ್ರತಿನಿಧಿಸುತ್ತಾಳೆ. ಅವರು ತಮ್ಮ ಕೂದಲನ್ನು ಮ್ಯಾಟ್ ಮಾಡಿದ್ದಾರೆ ಮತ್ತು ಪವಿತ್ರ ಗಂಗಾ ನದಿಯ ಫಾಂಟ್ ಆಗಿದೆ. ಅವರು ಕುಬ್ಜ ರಾಕ್ಷಸ ಮುಲಯಕನ್ ಮೇಲೆ ನೃತ್ಯ ಮಾಡುತ್ತಾರೆ, ಅದು ಅಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಚಿತ್ರಣವು ಉದಾಹರಿಸುತ್ತದೆ, ಯಾವುದೇ ವ್ಯಕ್ತಿಯು ತಮ್ಮ ಅಜ್ಞಾನವನ್ನು ದೇವರ ಪಾದಗಳಲ್ಲಿ ಇರಿಸಿದರೆ ದೇವರು ಅವರನ್ನು ವಿಮೋಚನೆಗೆ ಕಾರಣವಾಗುವ ಸೃಷ್ಟಿ ಮತ್ತು ವಿನಾಶದ ಅಂತ್ಯವಿಲ್ಲದ ಚಕ್ರದಿಂದ ರಕ್ಷಿಸುತ್ತಾನೆ. ಆದ್ದರಿಂದ ನಟರಾಜನ ಪಾದದ ಕೆಳಗಿರುವ ರಾಕ್ಷಸನು ಶಿವನು ಅಜ್ಞಾನವನ್ನು ಜಯಿಸಿದನೆಂದು ಸೂಚಿಸುತ್ತದೆ. ಚಿದಂಬರಂ ದೇವಾಲಯದಲ್ಲಿ ಭಗವಾನ್ ವಿಷ್ಣುವನ್ನು ಆಕಾಶಲಿಂಗವಾಗಿ ಪೂಜಿಸಲಾಗುತ್ತದೆ, ಅಥವಾ ಚಿದಂಬರ ರಹಸ್ಯಂ ಎಂದು ಕರೆಯಲ್ಪಡುವ ನಿಖರವಾದ ರೂಪವಾಗಿದೆ. ದಂತಕಥೆಯ ಪ್ರಕಾರ ಭಗವಾನ್ ವಿಷ್ಣು ತನ್ನ ಭಕ್ತರಾದ ಆದಿಶೇಷ ಮತ್ತು ವ್ಯಾಘ್ರಪಾದರಿಗೆ ಚಿದಂಬರಂನಲ್ಲಿ ನಟರಾಜ ಅವತಾರದಲ್ಲಿ ಕಾಸ್ಮಿಕ್ ನೃತ್ಯವನ್ನು ಪ್ರದರ್ಶಿಸಿದನು. ಭಗವಾನ್ ವಿಷ್ಣುವು ಕ್ಷೀರಸಾಗರದಲ್ಲಿ ನೆಲೆಸಿರುವ 7 ಹೆಡೆಯ ಹಾವು ಆದಿಶೇಷ ಅವರು ಸೃಷ್ಟಿಯ ಕಾಸ್ಮಿಕ್ ನೃತ್ಯವನ್ನು ವೀಕ್ಷಿಸಲು ಬಯಸಿದರು. ಭಗವಾನ್ ಶಿವನು ಪತಂಜಲಿ ಋಷಿಯ ಅವತಾರವನ್ನು ತೆಗೆದುಕೊಂಡು ತಿಲೈ ಅರಣ್ಯದಲ್ಲಿ ಭೇಟಿ ನೀಡುವಂತೆ ಸೂಚಿಸುತ್ತಾನೆ. ಅಲ್ಲಿ ಅವನು ನೃತ್ಯವನ್ನು ಪ್ರದರ್ಶಿಸುತ್ತಾನೆ. ಋಷಿ ವ್ಯಾಘ್ರಪಾದರು ಭಗವಾನ್ ಶಿವಭಕ್ತರಾಗಿದ್ದರು. ಅವರು ಆನಂದ ತಾಂಡವವನ್ನು ವೀಕ್ಷಿಸಲು ಕಠಿಣ ತಪಸ್ಸು ಮತ್ತು ತಪಸ್ಸನ್ನು ಮಾಡಿದರು. ಭಗವಾನ್ ಶಿವ ಚಿದಂಬರಂನಲ್ಲಿ 2 ಭಕ್ತರಿಗೆ ನೃತ್ಯ ಮಾಡಿದರು. ಇನ್ನೊಂದು ದಂತಕಥೆಯ ಪ್ರಕಾರ ತಿಲೈನಲ್ಲಿ ಮಾಂತ್ರಿಕ ಶಕ್ತಿಯುಳ್ಳ ಋಷಿಗಳ ಗುಂಪು ನೆಲೆಸಿತ್ತು. ತಮ್ಮ ಆಚಾರ ವಿಚಾರ ಮಂತ್ರಗಳಿಂದ ದೇವರನ್ನು ನಿಯಂತ್ರಿಸಬಹುದು ಎಂದುಕೊಂಡರು. ಅವರ ದುರಹಂಕಾರ ಮತ್ತು ಅಹಂಕಾರವನ್ನು ನಿಗ್ರಹಿಸಲು ಭಗವಾನ್ ಶಿವನು ಭಿಕ್ಷಾಧನರ ರೂಪದಲ್ಲಿ ಕಾಡಿಗೆ ಭೇಟಿ ನೀಡಿದನು. ಅವನು ತುಂಬಾ ಸುಂದರನಾಗಿದ್ದನು ಮತ್ತು ಅವನ ಜೊತೆಯಲ್ಲಿ ಅವನ ಸಂಗಾತಿಯೂ ಇದ್ದನು. ಋಷಿಗಳು ಮತ್ತು ಅವರ ಪತ್ನಿಯರು ಸುಂದರ ಪುರುಷ ಮತ್ತು ಅವನ ಹೆಂಡತಿಯಿಂದ ಮೋಡಿ ಮಾಡಲ್ಪಟ್ಟರು. ಆದರೆ ಋಷಿಗಳು ತಮ್ಮ ಪತ್ನಿಯರು ಆರೋಪಿಯನ್ನ ಬೆನ್ನಟ್ಟುವುದನ್ನು ಕಂಡು ಕೋಪಗೊಂಡರು. ಅವರು ಮಾಯೆಯ ಮೂಲಕ ಅನೇಕ ಸರ್ಪಗಳನ್ನು ಸಾಕಾರಗೊಳಿಸಿದರು. ಮೆಂಡಿಕಟ್ ಅವುಗಳನ್ನು ತನ್ನ ಜಡೆಯ ಬೀಗಗಳು, ಸೊಂಟ ಮತ್ತು ಕುತ್ತಿಗೆ ಭಾಗಕ್ಕೆ ಆಭರಣಗಳಾಗಿ ಧರಿಸಿದರು. ಅವರು ಉಗ್ರವಾದ ಹುಲಿಯನ್ನು ಆಹ್ವಾನಿಸಿದರು, ಅದನ್ನು ಭಗವಾನ್ ಶಿವನು ತೊಗಟೆಯಂತೆ ಧರಿಸಿದನು. ನಿರಾಶೆಗೊಂಡ ಋಷಿಗಳು ಅಜ್ಞಾನ ಮತ್ತು ದುರಹಂಕಾರವನ್ನು ಸಂಕೇತಿಸುವ ಮುಯಲಕನ್ ಎಂಬ ಪ್ರಬಲ ರಾಕ್ಷಸನನ್ನು ಆಹ್ವಾನಿಸಲು ತಮ್ಮ ಆಧ್ಯಾತ್ಮಿಕ ಪರಾಕ್ರಮವನ್ನು ಬಳಸಿದರು. ಆದಾಗ್ಯೂ ಭಗವಾನ್ ಶಿವನು ರಾಕ್ಷಸನ ಬೆನ್ನಿನ ಮೇಲೆ ಹೆಜ್ಜೆ ಹಾಕಿದನು, ಅವನನ್ನು ನಿಶ್ಚಲಗೊಳಿಸಿದನು ಮತ್ತು ಆನಂದ ತಾಂಡವ ಶಾಶ್ವತ ಆನಂದ ನೃತ್ಯವನ್ನು ಪ್ರದರ್ಶಿಸಿದನು. ಆ ಮಂತ್ರವಾದಿ ಯಾರೆಂದು ತಿಳಿದಾಗ ಋಷಿಗಳು ಅವನ ಪಾದಕ್ಕೆ ಶರಣಾದರು. ತಮಿಳುನಾಡಿನ ಚಿದಂಬರಂ ನಟರಾಜ ದೇವಸ್ಥಾನ ಮತ್ತು ಭಗವಾನ್ ನಟರಾಜ ಉತ್ಸವಂನಲ್ಲಿ ಆರುದ್ರ ದರ್ಶನದ ಅದ್ದೂರಿ ಆಚರಣೆಯನ್ನು ನಡೆಸಲಾಗುತ್ತೆ. ಭಗವಾನ್ ಶಿವನ ಕಾಸ್ಮಿಕ್ ನೃತ್ಯವನ್ನು ದೇವಾಲಯಗಳಲ್ಲಿ ಪ್ರದರ್ಶಿಸಲಾಗುತ್ತೆ. ತಿರುವಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿಯೂ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಭಗವಾನ್ ಶಿವನನ್ನು ತನ್ನ ನಟರಾಜ ರೂಪದಲ್ಲಿ ದೇವಸ್ಥಾನದಲ್ಲಿ ಆನಂದ ತಾಂಡವ ಭಂಗಿಯಲ್ಲಿ ಪೂಜಿಸಲಾಗುತ್ತೆ. ಈ ಹಬ್ಬವು ಮಾರ್ಗಜಿ ಬ್ರಹ್ಮೋತ್ಸವದ ಸಮಾರೋಪದೊಂದಿಗೆ ಸೇರಿಕೊಳ್ಳುತ್ತೆ. ಚಿದಂಬರಂ ದೇವಸ್ಥಾನವು ಪ್ರಸ್ತುತ ಇರುವ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಬೆಳೆದ ತಿಲೈ ಮರಗಳ ಅರಣ್ಯದ ನಂತರ ಚಿದಂಬರಂ ದೇವಸ್ಥಾನವನ್ನು ತಿಲೈ ನಟರಾಜ ದೇವಾಲಯ ಎಂದು ಕರೆಯಲಾಗುತ್ತೆ. ಇದನ್ನು 10ನೇ ಶತಮಾನದಲ್ಲಿ ಚಿದಂಬರಂ ಚೋಳ ರಾಜರ ರಾಜಧಾನಿಯಾಗಿದ್ದಾಗ ನಿರ್ಮಿಸಲಾಯಿತು. ಇದು ಪಂಚಭೂತ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಪ್ರಪಂಚದ ಕಾಂತೀಯ ಸಮಭಾಜಕದ ಮಧ್ಯಭಾಗದಲ್ಲಿ ಇರುವ ಬಾಹ್ಯಾಕಾಶ ಅಥವಾ ಆಕಾಶ ಅಂಶವನ್ನು ಪ್ರತಿನಿಧಿಸುತ್ತೆ. ತಿರುವಲಂಕಾಡು ದೇವಸ್ಥಾನ
ತಿರುವಾರೂರ್ ದೇವಸ್ಥಾನ, ನೆಲ್ಲಯ್ಯಪ್ಪರ್ ದೇವಸ್ಥಾನ, ಕುಟ್ರಾಲಯನಾಥ್ ದೇವಸ್ಥಾನ ಮತ್ತು ಕಪಾಲೀಶ್ವರ ದೇವಸ್ಥಾನಗಳಲ್ಲಿಯೂ ಹಬ್ಬವನ್ನು ಆಚರಿಸಲಾಗುತ್ತೆ. ಶ್ರೀಲಂಕಾ, ಮಲೇಷಿಯಾ, ಸಿಂಗಾಪುರ, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲೂ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಆರುದ್ರ ದರ್ಶನದಂದು ಉಪವಾಸವನ್ನು ಆಚರಿಸುವುದು ಅತ್ಯಂತ ಮಂಗಳಕರ. ವೃಷಿ ವ್ಯಾಘ್ರಪಾದ, ಮುನಿಚಕ್ಕರ್ ಮತ್ತು ಕಾರ್ಕೋಟಕ ಸರ್ಪ ಆರುದ್ರ ದರ್ಶನದಲ್ಲಿ ವ್ರತವನ್ನು ಆಚರಿಸಿದರು ಮತ್ತು ಭಗವಾನ್ ಶಿವನ ವೃತ್ತಿಯನ್ನು ವೀಕ್ಷಿಸುವ ಭಾಗ್ಯವನ್ನು ಪಡೆದರು. ವ್ರತವನ್ನು ಆಚರಿಸಿದ ನಂತರ ಋಷಿ ವ್ಯಾಘ್ರಪಾದರು ಉಪಮನ್ಯು ವಿಪುಲರ್ ಎಂದು ಕರೆಯಲ್ಪಡುವ ಮಗನನ್ನು ಆಶೀರ್ವದಿಸಿದರು. ಒಬ್ಬ ಬ್ರಾಹ್ಮಣನು ವ್ರತವನ್ನು ಆಚರಿಸಿದನು ಮತ್ತು ಸ್ವರ್ಗೀಯ ವಿಮಾನದಲ್ಲಿ ಕೈಲಾಸವನ್ನು ಭೇಟಿ ಮಾಡುವ ಭಾಗ್ಯವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತೆ. ಆರುದ್ರ ದರ್ಶನದಂದು ವ್ರತವನ್ನು ಮಾಡುವುದರಿಂದ ಆಗುವ ಲಾಭಗಳೇನು? ಭಯ ಮತ್ತು ಕಾಳಜಿ ಹಾಗೂ ತೊಂದರೆಗಳನ್ನು ಜಯಿಸಲು ಸಹಾಯ ಮಾಡುತ್ತೆ. ಪ್ರತಿಕೂಲ ಶಕ್ತಿಗಳು, ವಾಮಾಚಾರ ಮತ್ತು ಶತ್ರುಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ. ಜನ್ಮ ಚಾರ್ಟ್ನಲ್ಲಿ ದುಷ್ಕೃತ್ಯದ ಗ್ರಹಚಾರಗಳ ಪ್ರಭಾವಗಳನ್ನು ತಟಸ್ಥಗೊಳಿಸುತ್ತೆ. ಯಶಸ್ಸು, ಸಂಪತ್ತು ಮತ್ತು ಭೌತಿಕ ಸೌಕರ್ಯಗಳನ್ನು ಸಾಧನೆ ನೀಡುತ್ತದೆ. ಹಿಂದಿನ ಜೀವನದ ಕರ್ಮದ ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕುತ್ತೆ. ಸಂಬಂಧ ಮತ್ತು ಸಾಲದ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಸ್ಪಷ್ಟಪಡಿಸುತ್ತದೆ. ಆರೋಗ್ಯವನ್ನು ಪುನರ್ಜೀವನಗೊಳಿಸುತ್ತದೆ. ಆರುದ್ರ ದರ್ಶನದ ವ್ರತವನ್ನು ಹೇಗೆ ಮಾಡೋದು ಅನ್ನೋದು ದಂತಕಥೆಯ ಮೂಲಕ ತಿಳ್ಕೊಳ್ಳೋಣ. ದಂತಕಥೆಯ ಪ್ರಕಾರ ಭಗವಾನ್ ವಿಷ್ಣುವು ತನ್ನ ಹಾವಿನ ಮಂಚದ ಮೇಲೆ ಶಾಂತಿಯುತವಾಗಿ ಮಲಗಿದನು. ಆನಂದದಾಯಕ ಚಿಂತನೆಯಲ್ಲಿ ಮುಳುಗಿದ್ದನು. ಭಗವಾನ್ ವಿಷ್ಣು ಬೆಂಬಲಿಸುವ 5 ತಲೆಯ ಹಾವು ಆದಿಶೇಷನು ಅವನ ಆಲೋಚನೆಗಳನ್ನು ಕೇಳಿದನು. ಅವರು ಭಗವಾನ್ ಶಿವನ ದೈವಿಕ ಕಾಸ್ಮಿಕ್ ವೃತ್ಯದ ಆಲೋಚನೆಗಳೊಂದಿಗೆ ಪ್ರತಿಕ್ರಿಯಿಸಿದರು. ಆದಿಶೇಷನು ದೈವಿಕ ವೃತ್ಯವನ್ನು ವೀಕ್ಷಿಸುವ ಸಾಧ್ಯತೆಯ ಬಗ್ಗೆ ವಿಚಾರಿಸಿದನು. ಭಗವಾನ್ ವಿಷ್ಣುವು ಕಠಿಣ ತಪಸ್ಸು ಮಾಡಲು ಸಲಹೆ ನೀಡುವಂತೆ ಪ್ರೇರೇಪಿಸಿತು. ಭಗವಾನ್ ಶಿವನನ್ನು ಮೆಚ್ಚಿಸಲು ಆದಿಶೇಷನು ಚಿದಂಬರದಲ್ಲಿ ಉತ್ಸಾಹದಿಂದ ಧ್ಯಾನಿಸಿದನು. ಅವರು ಅಂತಿಮವಾಗಿ ಆರುದ್ರ ದರ್ಶನದ ಸಮಯದಲ್ಲಿ ವ್ಯಾಘ್ರಪಾದರು ಮತ್ತು ಪತಂಜಲಿ ಋಷಿಗಳ ಜೊತೆಗೂಡಿ ಚಿದಂಬರಂನಲ್ಲಿ ಶಿವನ ನಟರಾಜನ ಕಾಸ್ಮಿಕ್ ಕೃತ್ಯವನ್ನು ವೀಕ್ಷಿಸಿದರು. ಆರುದ್ರ ದರ್ಶನದ ವ್ರತ. ತಿರುಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಈ ಹಬ್ಬವನ್ನು ಮಾರ್ಗಜಿ ಮಾಸದ ಆರ್ದ್ರ ನಕ್ಷತ್ರ ಸಮಯದಲ್ಲಿ ಆಚರಿಸಲಾಗುತ್ತೆ. ಈ ದಿನದಂದು ದೇವಾಲಯವು ವಿಶೇಷ ಪೂಜೆ ಮತ್ತು ಆಚರಣೆಗಳನ್ನು ಆಯೋಜಿಸಲಾಗುತ್ತೆ. ತಿರುವಾದಿರೈ ಎಂದು ಭಕ್ತರು ಬೇಗ ಎದ್ದು ಶಿವ ನಟರಾಜನ ವಿಗ್ರಹಕ್ಕೆ ಪ್ರಾರ್ಥಿಸುತ್ತಾರೆ. ಸ್ನಾನ ಮಾಡಿ ದೈನಂದಿನ ಆಚರಣೆಗಳನ್ನು ಮುಗಿಸಿದ ನಂತರ ಭಕ್ತರು ಭಗವಾನ್ ಶಿವನ ನಿವಾಸಕ್ಕೆ ಭೇಟಿ ನೀಡುತ್ತಾರೆ. ಭಗವಾನ್ ಶಿವನಿಗೆ ನೈವೇದ್ಯಗಳನ್ನು ಸಲ್ಲಿಸಲಾಗುತ್ತೆ ಮತ್ತು ಅಭಿಷೇಕವನ್ನು ಮಾಡಲಾಗುತ್ತೆ. ಭಗವಾನ್ ನಟರಾಜನ ಪವಿತ್ರ ಅಭಿಷೇಕ ಸಮಾರಂಭವನ್ನು ಸಹ ಭಕ್ತರು ವೀಕ್ಷಿಸುತ್ತಾರೆ. ಇದು ತುಪ್ಪದ ದೀಪಗಳಿಂದ ಭಗವಾನ್ ಶಿವನ ನಿವಾಸವನ್ನು ಬೆಳಗಿಸುವ ಆಚರಣೆಯಾಗಿದೆ. ಈ ದಿನದಂದು ಭಗವಾನ್ ಶಿವನ ಕಾಸ್ಮಿಕ್ ವೃತ್ಯವನ್ನು ಆಚರಿಸಲು ವಿಶೇಷ ರುಚಿಕರವಾದ ಕಾಳಿ ಮತ್ತು ತಲಕಂ ಬಹು ತರಕಾರಿ ಭವಿಷ್ಯವನ್ನು ತಯಾರಿಸಲಾಗುತ್ತೆ. ತಿರುವಾದಿರೈ ವ್ರತದಂದು ಭಕ್ತರು ದಿನದ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಭಗವಾನ್ ಶಿವನನ್ನು ಆರಾಧಿಸಿದ ನಂತರ ಅದನ್ನು ಮುರಿಯುತ್ತಾರೆ. ಈ ದಿನದಂದು ಎಲ್ಲ ದೇವಾಲಯಗಳಲ್ಲಿ ಶಿವ ನಟರಾಜ ಮೂರ್ತಿಯ ಮುಂದೆ ಹಾಲು, ಮೊಸರು, ಜೇನುತುಪ್ಪ, ಕಬ್ಬಿನ ರಸ, ಅರಿಶಿಣ, ಶ್ರೀಗಂಧದ ಪೇಸ್ಟ್ ಮತ್ತು ಪನ್ನೀರುಗಳಿಂದ ವಿಶೇಷ ಅಭಿಷೇಕವನ್ನು ಮಾಡಲಾಗುತ್ತದೆ. ಭಕ್ತರು ಬೆಲ್ಲದಿಂದ ಮಾಡಿದ ತಿರುವಾದಿರೈ ಕಾಳಿ ಎಂಬ ವಿಶೇಷ ಖಾದ್ಯವನ್ನು ಭಗವಾನ್ಗೆ ಅರ್ಪಿಸಲಾಗುತ್ತೆ. ಪಾರ್ವತಿ ದೇವಿ ಮತ್ತು ಭಗವಾನ್ ಶಿವನ ವಿಗ್ರಹವನ್ನು ಹೂವು ಮತ್ತು ಚಂದನ, ಅರಿಶಿಣ ಮತ್ತು ಕುಂಕುಮದಿಂದ ಅಲಂಕರಿಸಲಾಗಿದೆ ಮತ್ತು ದೀಪಗಳು ಮತ್ತು ಧೂಪ ದ್ರವ್ಯಗಳನ್ನು ಬೆಳಗಿಸಲಾಗುತ್ತೆ. ಭಗವಾನ್ ಶಿವನನ್ನು ಆಹ್ವಾನಿಸುವ ಪ್ರಾರ್ಥನಾ ಸ್ತೋತ್ರವನ್ನು ಓದಲಾಗುತ್ತೆ ಮತ್ತು ಪಠಿಸಲಾಗುತ್ತೆ. ತಿರುವಾದಿರೈ ಕಾಳಿ ಅಂದರೆ ಅಕ್ಕಿ ಮತ್ತು ಬೆಲ್ಲ ಮತ್ತು ಕೂಟು ಮಸಾಲೆ ಮಿಶ್ರಿತ ತರಕಾರಿ ಕರಿ ಎಂಬ ವಿಶೇಷ ಭಕ್ಷ್ಯವನ್ನು ತಯಾರಿಸಿ ನೈವೇದ್ಯವಾಗಿ ನೀಡಲಾಗುತ್ತೆ. ಆರತಿಯ ನಂತರ ನೈವೇದ್ಯವನ್ನು ಪ್ರಸಾದವಾಗಿ ವಿತರಿಸಲಾಗುತ್ತೆ. ನಟರಾಜ ದೇವಾಲಯಗಳಲ್ಲಿ ಹಾಲು, ಮೊಸರು, ಜೇನುತುಪ್ಪ ಮತ್ತು ಹಣ್ಣುಗಳೊಂದಿಗೆ ಅಭಿಷೇಕವನ್ನು ನೀಡಲಾಗುತ್ತೆ. ಶ್ರೀ ನಟರಾಜ ಸ್ವಾಮಿಯನ್ನು ಆವಾಹಿಸಲು ವಿಶೇಷ ಹೋಮ ಮತ್ತು ಯಜ್ಞವನ್ನು ನಡೆಸಲಾಗುತ್ತೆ. ಶ್ರೀ ನಟರಾಜ ಊರ್ಚವ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಗುತ್ತೆ. ತಿರುವಾದಿರೈ ಮೈ ಕಪ್ಪು ಬೂದಿ ಮತ್ತು ತುಪ್ಪದಿಂದ ಮಾಡಿದ ಪೇಸ್ಟನ್ನು ಭಕ್ತರಿಗೆ ನೀಡಲಾಗುತ್ತೆ. ಅದನ್ನು ರಕ್ಷಣೆಗಾಗಿ ಹಣೆಯ ಮೇಲೆ ಲೇಪಿಸಲಾಗುತ್ತೆ. ಕೇರಳದಲ್ಲಿ ತಿರುವಾದಿರೈ ಉತ್ಸವವು ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾಗಿದೆ. ಆರುದ್ರ ದರ್ಶನ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೆ ತಾಂಡವೇಶಾಯ ಧೀಮಹಿ ತನ್ನೋ ನಟೇಶ ಪ್ರಚೋದಯಾತ್. ಓಂ ತ್ರಯಂಬಕಾಯ ವಿದ್ಮಹೆ ತ್ರಿಶೂಲಾಸ್ತಾಯ ಧೀಮಹಿ ತನ್ನೋ ನಟರಾಜ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸಬಹುದಾಗಿದೆ. ಇದಿಷ್ಟು ಆರುದ್ರ ದರ್ಶನದ ಮಹತ್ವ ಹಾಗೂ ಮಾಹಿತಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರಿಗೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ, ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ಈ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.